ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸೋನಿಯಾ ಇಟಲಿ ಒಬ್ಬ ಇಸ್ಲಾಮಿಸ್ಟ್ ಡಿಕ್ಟೇಟರ್ಗೆ ಜೋರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಖಮೇನಿ ಅನ್ನುವಂತಹ ಡಿಕ್ಟೇಟರ್ ಹತ್ಯೆಯನ್ನ ಭಾರತ ಯಾಕೆ ಖಂಡಿಸಲಿಲ್ಲ ಅಂತ ಭಾರತವನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ವೀಕ್ಷಕರ, ಮೊದಲನೇದಾಗಿ ಯಾವುದೇ ಒಂದೇ ಒಂದು ಪ್ರಜಾಪ್ರಭುತ್ವ ದೇಶ ಕೂಡ ಆ ಹಿಟ್ಲರ್ ಹತ್ಯೆಯನ್ನ ಈವರೆಗೂ ಖಂಡಿಸಲಿಲ್ಲ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಖಂಡಿಸಿರುವಂಥದ್ದು ಆ ಪಾಕಿಸ್ತಾನದಂತಹ ಇಸ್ಲಾಮಿಸ್ಟ್ ಆಡಳಿತ ವ್ಯವಸ್ಥೆಯ ದೇಶಗಳು ಮಾತ್ರ. ಇನ್ನದಕ್ಕೂ ಮುಖ್ಯವಾಗಿ 2011ರಲ್ಲಿ ನ್ಯಾಟೋ ಗದ್ದಾಫಿಯನ್ನ ಹತ್ಯೆ ಮಾಡಿದಾಗ ಇದೇ ಸೋನಿಯಾ ಇಟಲಿ ನೇತೃತ್ವದ ಸರ್ಕಾರ ಮೌನವಾಗಿತ್ತು. ಒಂದೇ ಒಂದು ಮಾತನ್ನ ಕೂಡ ಆಡ್ಲಿಲ್ಲ. ಯಾಕೆ? ಹಾಗೂ ನೋಡಿದ್ರೆ ಲಿಬಿಯಾಗೆ ಭಾರತದ ಜೊತೆಗೆ ಒಳ್ಳೆ ಸಂಬಂಧ ಇದ್ದಾಗ ಪ್ರಣಬ್ ಮುಖರ್ಜಿ ಸೇರಿದ ಹಾಗೆ ಒಂದಷ್ಟು ಕಾಂಗ್ರೆಸ್ನ ಹಿರಿಯ ನಾಯಕರು ಆತನ ಹತ್ಯೆಗೆ ಕೆಲವು ವರ್ಷಗಳ ಮುಂಚೆ ಆ ದೇಶಕ್ಕೆ ಭೇಟಿಯನ್ನು ನೀಡಿದ್ರು. ಆದ್ರೂ ಕಾಂಗ್ರೆಸ್ ಸರ್ಕಾರ ಯಾವುದೇ ಗಟ್ಟಿಯಾದ ಧ್ವನಿಯನ್ನ ಹೊರಹಾಕ್ಲಿಲ್ಲ, ಖಂಡನೆಯನ್ನ ವ್ಯಕ್ತಪಡಿಸಲಿಲ್ಲ. ಯಾಕ್ರಪ್ಪ? ಸೋನಿಯಾ ಇಟಲಿ ಮೇಡಮ್ ಪಾಪ ಸ್ಕ್ಯಾಮ್ಗಳಲ್ಲಿ ಬ್ಯುಸಿ ಆಗಿದ್ರು ಏನು? ಅಥವಾ ಅವತ್ತು ನಿಮ್ಮ ವೋಟ್ ಬ್ಯಾಂಕ್ ಮುಸಲ್ಮಾನರು ಇವತ್ತು ಬಂದು ಅಳ್ತಾ ಇದ್ದಾರಲ್ವಾ, ಆ ರೀತಿ ರಸ್ತೆಗೆ ಬಂದು ಹತ್ತಿರ್ಲಿಲ್ವಾ? ಗದ್ದಾಫಿ ಓಪನ್ ಆಗಿ ಕಾಶ್ಮೀರದ ವಿಚಾರದಲ್ಲಿ ಪಾಕ್ ನಿಲುವನ್ನು ಸಮರ್ಥನೆ ಮಾಡ್ಕೊಂಡಿದ್ದ, ನಿಮ್ಮ ಪ್ರೀತಿಯ ಖಮೇನಿಯ ಹಾಗೆ. ಆದ್ರೂ ಯಾಕೆ ಒಂದು ಮಾತು ಬರಲಿಲ್ಲ ಅವತ್ತು? ಇನ್ನು 2004ರಿಂದ 2014ರವರೆಗೆ ಮನಮೋಹನ್ ಸಿಂಗ್ ಪ್ರಧಾನಿ ಆಗಿದ್ರು ಕೂಡ ಸೂಪರ್ PM ಆಗಿದ್ದಂಥದ್ದು ಅಫ್ಕೋರ್ಸ್ ಸೋನಿಯಾ ಇಟಲಿ ಅಲ್ವಾ. ಆ ಟೈಮಲ್ಲೇ ಸದ್ದಾಂ ಹುಸೇನ್ ಹತ್ಯೆ ಆಗುತ್ತೆ. 2006ರಲ್ಲಿ ಸದ್ದಾಂ ಹುಸೇನ್ ಹತ್ಯೆ ಆದಂತಹ ಸಂದರ್ಭದಲ್ಲಿ ಸೋನಿಯಾ ಅದೇ ರೀತಿ ಮನಮೋಹನ್ ಸಿಂಗ್ ಸರ್ಕಾರ ಫೆಲ್ಟ್ ಡಿಸಪಾಯಿಂಟೆಡ್ ಅಷ್ಟೇ ಹೇಳಿದ್ದು ಬಿಟ್ರೆ ಸ್ಪಷ್ಟವಾಗಿ ಒಂದು ಖಂಡಿಸಲಿಲ್ಲ. ಟೀಕೆಗೆ ಬೇರೆ ಗುರಿಯಾಗಿತ್ತು. ಆಗ ಯಾಕೆ ಸೋನಿಯಾ ಮೇಡಮ್ಗೆ ಈ ಖಂಡನೆ, ಕಣ್ಣೀರು, ಲೇಖನ ಮರೆತು ಹೋಗಿತ್ತ? ಅವತ್ತು ಮುಸಲ್ಮಾನರು ಈ ರೀತಿ ರಸ್ತೆಗೆ ಬಂದು ನಾಟಕವನ್ನು ಮಾಡಿರಲಿಲ್ವಾ? ಅಥವಾ ನಿಮಗೆ ಲಾಭ ಆಗುವಂಥದ್ದು ಅವತ್ತು ಏನು ಇರಲಿಲ್ವಾ? ನಾವು ಆಕ್ಚುಲಿ ಭಾರತೀಯರು, ಯಾರು ಹೇಳಿ, ಭಾರತೀಯರು ಗದ್ದಾಫಿಯ ಬಗ್ಗೆ ಕೂಡ ತಲೆಯನ್ನು ಕೆಡಿಸ್ಕೊಂಡಿರಲಿಲ್ಲ. ಈಗ ಖಮೇನಿಯ ಬಗ್ಗೆ ಕೂಡ ತಲೆಯನ್ನ ಕೆಡಿಸ್ಕೊಳ್ಳಿಲ್ಲ. ಯಾಕೆ ಅಂತ ಅಂದ್ರೆ ನಿಮಗೆ ಮುಸ್ಲಿಂ ವೋಟ್ ಬ್ಯಾಂಕ್ ಇಂಪಾರ್ಟೆಂಟ್ ಆಗಿರಬಹುದು, ಆದ್ರೆ ನಮಗಳಿಗೆ ಭಾರತ ಇಂಪಾರ್ಟೆಂಟ್. ಆಸ್ ಸಿಂಪಲ್ ಆಸ್ ಇಟ್ ಈಸ್. ಆಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇಟಲಿ ಮೇಡಮ್ ಅನ್ನ ಇಂಪ್ರೆಸ್ ಮಾಡೋದಕ್ಕೆ ಖಮೇನಿ ಸಾವನ್ನ ಖಂಡಿಸ್ತಾ ಇದ್ದಾರೆ ಮೊನ್ನೆಯಿಂದ. ಆದ್ರೆ ದಯವಿಟ್ಟು ಸೋನಿಯಾ ಇಟಲಿ ಅವರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ತಿಳಿಸಿ, ಅವರ ಹೋಮ್ ಯಾವುದು ಇಟಲಿ, ಅದು ಕೂಡ ಆಯತುಲ್ಲಾ ಖಮೇನಿಯ ಸಾವನ್ನ ಖಂಡಿಸಿಲ್ಲ ಅಂತೆ. ಮೊದಲು ಇಟಲಿಯ ಕಡೆಯಿಂದ ಸಂತಾಪ ಸೂಚನೆ ಮಾಡಿಸೋದಕ್ಕೆ ಹೇಳಿ, ಅದಾದ ನಂತರ ಇಲ್ಲಿ ಕೂತ್ಕೊಂಡು ಸೋನಿಯಾ ಇಟಲಿ ಅವರಿಗೆ ಸಂಬಂಧನೇ ಇಲ್ಲದಂತಹ ಭಾರತಕ್ಕೆ ಖಂಡಿಸಿ ಕಣ್ಣೀರನ್ನ ಹಾಕಿ ಅಂತ ಬಿಟ್ಟಿ ಉಪದೇಶವನ್ನ ಕೊಡೋದಕ್ಕೆ ಆಮೇಲೆ ಹೇಳೋದಕ್ಕೆ ಹೇಳಿ. ಆಮೇಲೆ ಖರ್ಗೆ ಅವರೇ, ಸೋನಿಯಾ ಇಟಲಿ ಅವರಿಗೆ ಈ ಹಿಂದೂ ಅನ್ನುವಂತಹ ಪದ ಕೇಳಿಸೋದೇ ಇಲ್ವಂತೆ. ಹೌದಾ? ಅಲ್ಲವರು ಇಲ್ಲಿವರೆಗೂ ಬಾಟ್ಲಾ ಎನ್ಕೌಂಟರ್ ಬಗ್ಗೆ ಕಣ್ಣೀರನ್ನ ಹಾಕಿದ್ದಾರೆ, ಗಾಜಾ ಬಗ್ಗೆ ಲೇಖನವನ್ನ ಬರೆದು ಕಣ್ಣೀರನ್ನ ಹಾಕಿದ್ದಾರೆ, ಇರಾನ್ ಬಗ್ಗೆ ಲೇಖನವನ್ನ ಬರೆದು ಕಣ್ಣೀರನ್ನ ಹಾಕಿದ್ದಾರೆ. ಆದರೆ ಕಾಶ್ಮೀರಿ ಹಿಂದೂಗಳ ಬಗ್ಗೆ, ಪಶ್ಚಿಮ ಬಂಗಾಳದ ಹಿಂದೂಗಳ ಬಗ್ಗೆ, ಪಾಕಿಸ್ತಾನದ ಹಿಂದೂಗಳ ಬಗ್ಗೆ, ಬಾಂಗ್ಲಾದೇಶದ ಹಿಂದೂಗಳ ಬಗ್ಗೆ ಇಲ್ಲಿವರೆಗೂ ಒಂದೇ ಒಂದು ಲೇಖನವನ್ನ ಕೂಡ ಬರೆದಿಲ್ಲ, ಒಂದು ಹನಿ ಕಣ್ಣೀರನ್ನ ಕೂಡ ಹಾಕಲಿಲ್ಲ. ಹಾಗಾಗಿ ಅವರಿಗೆ ಹಿಂದೂಗಳ ಮೇಲಾಗುವಂಥ ಅನ್ಯಾಯ ಇವುಗಳು ಕಾಣಿಸೋದಿಲ್ವಾ, ಅಥವಾ ಹಿಂದೂಗಳ ಬಗ್ಗೆ ಏನು ಹೇಳಿದ್ರು ಕೇಳಿಸೋದಿಲ್ವಾ ಗೊತ್ತಿಲ್ಲ, ಕೇಳ್ತಾ ಇದ್ದೀನಿ ಅಷ್ಟೇ. ವೀಕ್ಷಕರು, ಸಿದ್ದರಾಮಯ್ಯನವರು ಕೂಡ ಇರಾನ್ ಮೇಲಿನ ಯುದ್ಧವನ್ನ ಖಂಡಿಸ್ತಾ ಇದ್ದಾರೆ. ಟ್ರಂಪ್ ಮಾಡಿದ್ದು ತಪ್ಪು ತಪ್ಪು ತಪ್ಪು. ನಿಮ್ಮ ಖಂಡನೆಯನ್ನ ತಗೊಂಡು ಮನೇಲಿ ಇಟ್ಕೊಳ್ಳಿ ಸರ್. ಮೊದಲು ನಿಮ್ಮ ರಾಜ್ಯದ ಪರಿಸ್ಥಿತಿ, ಕರ್ನಾಟಕ ಇವತ್ತು ಹೇಗಿದೆ ಅನ್ನುವಂಥದ್ದನ್ನ ಕಣ್ಣು ಬಿಟ್ಟು ನೋಡಿ, ಆಮೇಲೆ ಖಂಡನೆ ಮಾಡುವಿರಂತೆ. ಪಾಕ್ ಪರ ಘೋಷಣೆ ಕೂಗಿದ್ರು ಸರಿಯಾಗಿ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಆಗದಂತಹ ನೀವುಗಳು ನಿಮ್ಮ ಯೋಗ್ಯತೆಗೆ ಇವತ್ತು ಬಂದು ಖಂಡಿಸ್ತಾ ಇದ್ದಾರಂತೆ. ರಸ್ತೆಗಳಲ್ಲಿರುವಂತಹ ಗುಂಡಿಗಳನ್ನು ನೋಡಿದೀರಾ? ನಮ್ಮ ರಾಜ್ಯ ಇವತ್ತು ಯಾವ ಪರಿಸ್ಥಿತಿಗೆ ಬಂದು ನಿಂತಿದೆ ಅನ್ನುವಂಥದ್ದನ್ನು ನೋಡಿದೀರಾ? ನಿಮ್ಮ ಗ್ಯಾರಂಟಿಗಳ ಕರ್ಮಕ್ಕೆ ಇವತ್ತು ನಮ್ಮ ರಾಜ್ಯ ಯಾವ ಸ್ಥಿತಿಯಲ್ಲಿದೆ ಅನ್ನುವಂಥದ್ದನ್ನು ಕಂಡುಬಿಟ್ಟು ನೋಡಿದೀರಾ? ಬರೇ ಓಲೈಕೆ ಮಾಡೋದಾಯ್ತು ನಿಮ್ಗಳ ಜೀವನ. ವೀಕ್ಷಕರು, ಇನ್ನು ಗವರ್ಮೆಂಟ್ ಸೈಲೆನ್ಸ್ ಆನ್ killing of Iran leader is not neutral. It is abdication.
ಸೋನಿಯಾ ಇಟಲಿಯ ಈ ಒಂದು ಕಣ್ಣೀರ ಲೇಖನವನ್ನ ಮಗ ರಾಹುಲ್ ಇಟಲಿ ಮಹಾನ್ ಬೋಧನೆ ಅನ್ನೋ ತರ ಹಂಚಿಕೊಳ್ತಾರೆ. ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಖಮೇನಿ ಹತ್ಯೆ ಬಗ್ಗೆ ಭಾರತದ ಮೌನ ನೈತಿಕ ಜವಾಬ್ದಾರಿಯ ತ್ಯಾಗ ಅಂತೆ. ಇವರ ಈ ನಾಟಕವನ್ನು ಒಂದು ಸ್ವಲ್ಪ ವಿಶ್ಲೇಷಣೆ ಮಾಡೋಣವಾ? ಅದೇನೋ ದೇಶದ ಸ್ವಾಯತ್ತತೆ ಅಂತಾರಾಷ್ಟ್ರೀಯ ಕಾನೂನನ್ನು ಉಳಿಸೋದಕ್ಕೆ ಭಾರತ ಆತನ ಸಾವನ್ನು ಖಂಡಿಸಬೇಕು ಅಂತ ಹೇಳ್ತೀರಿ. ಖಂಡನೆ ಮಾಡೋದು ಹಾಗಿರಲಿ, ನಿಮ್ಮ UPA ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಅಂದ್ರೆ ನಿಮ್ಮ ತಾಯಿ ಯಾರು ಸೋನಿಯಾ ಇಟಲಿ ಅವರು ಅನ್ಅಫಿಷಿಯಲ್ ಪ್ರಧಾನಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ 2004ರಿಂದ 2014ರ ಆ ಅವಧಿಯಲ್ಲಿ IAEAಯಲ್ಲಿ 3 ಸರ್ತಿ ಇರಾನ್ ವಿರುದ್ಧ ವೋಟ್ ಅನ್ನು ಹಾಕಿದ್ರಲ್ವಾ? ಸೆಪ್ಟೆಂಬರ್ 2005, ಫೆಬ್ರವರಿ 2006, ನವೆಂಬರ್ 2009 ಇರಾನ್ ಅಗೇನ್ಸ್ಟ್ ವೋಟ್ ಅನ್ನು ಹಾಕಿದ್ರಲ್ಲ. ಯಾಕೆ? ಅವತ್ತು ಮುಸಲ್ಮಾನರು ನೆನಪಾಗ್ಲಿಲ್ವಾ? ಅವತ್ತು ಅದೆಂತ ಸ್ವಾಯತ್ತತೆ ಅಂತಾರಾಷ್ಟ್ರೀಯ ಕಾನೂನು ಆ ಬೋಧನೆ ಎಲ್ಲಿ ಹೋಗಿತ್ತು? ಅವತ್ತು ಇರಾನ್ಗೆ ಅದು ಚೂರು ಇಷ್ಟ ಆಗಿರಲಿಲ್ಲ. ಕೊನೆಗೆ ಅವರ ಜೊತೆಗಿದ್ದಂತಹ LNG ಒಪ್ಪಂದ ರದ್ದಾಗತ್ತೆ ನಿಮ್ಮ ತಾಯಿಯಿಂದಾಗಿ. ಯಾಕ್ರಪ್ಪ? ಖಮೇನಿ 2017ರ ರಂಜಾನ್ ಭಾಷಣದಲ್ಲಿ ಜಮ್ಮು ಕಾಶ್ಮೀರವನ್ನ ಯಮನ್ ಅದೇ ರೀತಿ ಬಹ್ರೈನ್ ಜೊತೆಗೆ ಹೋಲಿಕೆ ಮಾಡಿ ಅಪ್ರೆಸ್ಡ್ ಪೀಡಿತ ಕಾಶ್ಮೀರಿಗಳಿಗೆ ಬೆಂಬಲವನ್ನ ನೀಡಿ ಅಂತ ಕರೆಯನ್ನ ಕೊಟ್ಟಿದ್ರು. ಪಾಕಿಸ್ತಾನದ ಕ್ಲೋಸ್ ಫ್ರೆಂಡ್ಸ್ ಅಲ್ವಾ? 2019ರಲ್ಲಿ ಆರ್ಟಿಕಲ್ 370 ರದ್ದುಗೊಳಿಸಿದ ನಂತರ ಕಾಶ್ಮೀರದಲ್ಲಿರುವಂತಹ ಮುಸಲ್ಮಾನರ ಬಗ್ಗೆ ಭಾರೀ ಚಿಂತೆಯನ್ನು ವ್ಯಕ್ತಪಡಿಸ್ತಾರೆ. ನ್ಯಾಯಯುತ ನೀತಿ ಬೇಕು ಅಂತ ಹೇಳ್ತಾರೆ. ಏನು ನ್ಯಾಯಯುತ ನೀತಿ? ಯಾರು ಹೇಳುವಂಥದ್ದು? ಮದುವೆ ಆಗದ ಹೆಣ್ಣು ಮಕ್ಕಳನ್ನ ಗಲ್ಲಿಗೆ ಏರಿಸೋ ಮೊದಲು ಅವರನ್ನ ಅತ್ಯಾಚಾರ ಮಾಡಿ ಅಂತ ಹೇಳಿದಂತಹ ಈ ಖಮೇನಿ, ಈ ರಾಕ್ಷಸ ಆರ್ಟಿಕಲ್ 370 ವಿಚಾರದಲ್ಲಿ ಭಾರತಕ್ಕೆ ಬೋಧನೆಯನ್ನ ಮಾಡೋದಕ್ಕೆ ಬಂದಿದ್ದ. ಭಾರತ ಪಾಕಿಸ್ತಾನ ವಿವಾದಕ್ಕೆ, ಆ ಸಮಸ್ಯೆಗೆ ಭಯೋತ್ಪಾದನೆ ಕಾರಣ ಅಲ್ಲಂತೆ, ಕುತಂತ್ರಿ ಬ್ರಿಟಿಷರೇ ಕಾರಣ ಅಂತೆ. ಯಾರು ಹೇಳಿದ್ದು? ಖಮೇನಿ ಹೇಳಿದ್ದು. 2020ರಲ್ಲಿ ಭಾರತದಲ್ಲಿ ಮುಸಲ್ಮಾನರ ಹತ್ಯಾಕಾಂಡ ಆಗ್ತಾ ಇದೆ ಅಂತ ಆರೋಪವನ್ನ ಮಾಡಿ ಈ ಹಿಂದೂಗಳನ್ನ ಎದುರಿಸಬೇಕು ಅಂತ ಕರೆಯನ್ನು ಕೊಡ್ತಾರೆ. ಯಾರು ಕರೆಯನ್ನು ಕೊಡ್ತಾರೆ? ತನ್ನ ಆಡಳಿತದಲ್ಲಿ ಒಂದು ಹೆಣ್ಣು ಮಗಳು 13 ವರ್ಷಕ್ಕೆ ಮದುವೆ ಆಗ್ಲಿ ಅನ್ನುವಂತಹ ಕಾನೂನನ್ನು ತಂದಂತಹ ಹೆಣ್ಣು ಮಕ್ಕಳು ಹೊರಗೆ ಹೋಗುವಾಗ ದೇಹ ಪೂರ್ತಿ ಎಲ್ಲೂ ಬಿಡದ ಹಾಗೆ ಕವರ್ ಮಾಡದೆ ಬರೋ ಹಾಗಿಲ್ಲ. ಬಂದರೆ ಒಂದು ಜೈಲು ಶಿಕ್ಷೆ, ಇಲ್ಲ ಆಸಿಡ್ ದಾಳಿ, ಇಲ್ಲ ಯಾವುದೋ ಒಂದು ಪನಿಷ್ಮೆಂಟ್ ಅನ್ನು ಎದುರಿಸೋ ಹಾಗೆ ಮಾಡಿ, ಹೆಣ್ಣು ಮಕ್ಕಳು ಸೈಕಲ್ ಕೂಡ ಬಳಸೋ ಹಾಗಿಲ್ಲ, ಹೆಣ್ಣು ಮಕ್ಕಳು ಸ್ಟೇಡಿಯಂಗೂ ಬರೋ ಹಾಗಿಲ್ಲ ಅಂತ ಏನೇನೋ ರೂಲ್ಸ್ಗಳನ್ನ ಮಾಡಿ ಇರಾನ್ ಜನರಿಗೆ ನರಕ ಯಾತನೆಯನ್ನು ಕೊಟ್ಟಂತಹ ಈ ಭಯೋತ್ಪಾದಕ, ಈ ನರಹಂತಕ ಭಾರತದ ಬಗ್ಗೆ ಮಾತಾಡ್ತಾ ಇದ್ದ, ಭಾರತಕ್ಕೆ ಬೋಧನೆಯನ್ನು ಕೊಡ್ತಾ ಇದ್ದ. ಅಣಿಂತಹ ವ್ಯಕ್ತಿಪರ ವಹಿಸಿಕೊಂಡು ಇವತ್ತು ಕಾಂಗ್ರೆಸ್ ಭಾರತಕ್ಕೆ ಬುದ್ಧಿ ಹೇಳೋದಕ್ಕೆ ಬರ್ತಾ ಇದೆಯಲ್ವಾ? ನಾಚಿಕೆ ಆಗಲ್ವಾ ನಿಮಗೆ? ನೀವ್ ಎಂಥವ್ರು ಹಾಗಾದ್ರೆ? ಮೋದಿಜಿ ಸರ್ಕಾರಕ್ಕೆ ನಿಮ್ಗಳ ಈ ಖಂಡನೆ, ಕಣ್ಣೀರು ಇವುಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಷ್ಟು, ಅದನ್ನು ಯೋಚನೆ ಮಾಡುವಷ್ಟು ಟೈಮ್ ಕೂಡ ಇಲ್ಲ ಬಿಡಿ. ಅವರಲ್ಲಿರುವಂತಹ ಅಂದ್ರೆ ಇರಾನ್ನಲ್ಲಿ ಇರುವಂತಹ ಭಾರತೀಯರ ಸುರಕ್ಷತೆ ಕಡೆಗೆ ಗಮನವನ್ನು ಹರಿಸ್ತಾ ಇದ್ದಾರೆ. ಯಾಕಂದ್ರೆ ಇರಾನ್ನಲ್ಲಿ 3,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಇವತ್ತು ಈ ವಿಮಾನ ಸಂಚಾರ ಸಮಸ್ಯೆಗಳ ನಡುವೆ ಕೂಡ ಏನೊಂದು ಹರಸಾಹಸವನ್ನ ಪಡ್ತಾ ಇದ್ದಾರೆ. ನಮ್ಮ ಭಾರತೀಯರನ್ನ ಹೆಂಗಾದ್ರೂ ಸರಿ ಕರ್ಕೊಂಡು ಬರಬೇಕು, ಸಹಾಯವಾಣಿ ವ್ಯವಸ್ಥೆ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಬಹುತೇಕ ದೇಶಗಳು ಏನೂ ಮಾಡದಿರುವಂತಹ ಸಂದರ್ಭದಲ್ಲಿ ಭಾರತ ತನ್ನ ನಾಗರಿಕರ ರಕ್ಷಣೆಗೆ ಆದ್ಯತೆಯನ್ನು ಕೊಡ್ತಾ ಇದೆ. ಅದು ಮೋದಿಜಿಯವರ ಸರ್ಕಾರಕ್ಕೂ ನಿಮ್ಮಗಳಿಗಿರುವಂತಹ ಡಿಫ್ರೆನ್ಸು. ಹಾಗಾಗಿ ರಾಹುಲ್ ಇಟಲಿ ಆಗಿರ್ಬೋದು, ಸೋನಿಯಾ ಇಟಲಿ ಆಗಿರ್ಬೋದು, ಅಥವಾ ಕಾಂಗ್ರೆಸ್ ಆಗಿರ್ಬೋದು, ನೀವು ಬೇರೆಯವರ ಯುದ್ಧದಲ್ಲಿ ಭಾರತವನ್ನ ಕೂಡ ತಳ್ಳಿ ಅದರಲ್ಲಿ ಮಜಾ ತಗೊಳ್ಳೋದಕ್ಕೆ ಟ್ರೈ ಮಾಡೋ ಬದಲು ದೇಶದ ಭಾರತೀಯರ ಸುರಕ್ಷತೆ ಕಡೆಗೆ ಗಮನವನ್ನ ಕೊಟ್ರೆ ಒಳ್ಳೆಯದು. ಅಲ್ಲ, ನೀವು ಅದೆಲ್ಲ ಕೊಡಲ್ಲ ಬಿಡಿ, ನಮಗೆ ಗೊತ್ತು. ಆಮೇಲೆ ನಿಮ್ಮ ಈ ಕಣ್ಣೀರು ಅದು ಇದು ಅದೆಲ್ಲ ಯಾಕೆ ಬರುತ್ತೆ, ಯಾವಾಗ ಬರುತ್ತೆ, ಯಾವಾಗ ಮಾತ್ರ ಬರುತ್ತೆ, ಅದೆಲ್ಲ ಈ ದೇಶದ ಜನರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ.
ಅಲ್ಲ, ಮೊದಲೇ ಗೊತ್ತಿತ್ತು. ಮೊನ್ನೆ ಅದೇನೋ ಶರ್ಟ್ ಬಿಚ್ಚಿಸಿ ನಿಮ್ಮ ಕಾರ್ಯಕರ್ತರನ್ನು ಕುಣಿಸಿದ್ರಲ್ವಾ, ಆ ನಂತರ ನಿಮ್ಮ ಯೋಗ್ಯತೆ ಏನು ಅನ್ನುವಂಥದ್ದು ಇಡೀ ದೇಶದ ಜನರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಹಾಗಾಗಿ ನಿಮ್ಮ ಖಂಡನೆ, ನಿಮ್ಮ ಕಣ್ಣೀರು ನಿಮ್ಮ ಹತ್ರನೇ ಇಟ್ಕೊಳ್ಳಿ. ದೇಶದ ಜನರ ಹತ್ರ ಕೇಳೋದಕ್ಕೆ ಬರಬೇಡಿ. ಹೂ ಕೇರ್ಸ್ ಯು? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.